ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ಕೊಳ್ತಾ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ ಮಾಹಿತಿ ಏನೆಂದರೆ ವಿದ್ಯಾರ್ಥಿಗಳೇ SSLC ಪರೀಕ್ಷೆಯಲ್ಲಿ ಏನಾದರೂ ಮಿಸ್ಟೇಕ್ ಅಥವಾ ಕಡಿಮೆ ಅಂಕಗಳಿಗೆ ಬರೆದಿದ್ದರೆ ಪಾಸ್ ಮಾಡ್ತಾರಾ ಇಲ್ವಾ ಫೇಲ್ ಮಾಡ್ತಾರಾ ಅನ್ನುವ ಭಯ ಇದ್ದರೆ ಆ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ಮಾಹಿತಿ ಮುಹೂರ್ತ ಧೈರ್ಯ ಎನ್ನುವುದರ ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ವಿದ್ಯಾರ್ಥಿಗಳೇ, ಮೊದಲನೆಯದಾಗಿ ಯಾರು ಭಯ ಪಡಕ್ಕೆ ಹೋಗಬೇಡಿ. ಭಯ ಪಟ್ಟರೆ ಇನ್ನೂ ಎದುರಿಸೋಕ್ಕಾಗಲ್ಲ ಯಾವುದೇ ಎಕ್ಸಾಮ್ ಅನ್ನು. ಹೌದಾ, ಭಯ ಪಡಬೇಡಿ. ನಾನು ಹೇಳೋ ಸೊಲ್ಯೂಷನ್ಸ್ನ ನೀವು ಪಾಲಿಸಿ. ವಿದ್ಯಾರ್ಥಿಗಳೇ, ಮೊದಲು ಒಂದು ಚಿಕ್ಕ ಕತೆ ಸ್ಟೂಡೆಂಟ್ದು. ಆ ಕತೆ ಮುಖಾಂತರ ನಿಮಗೆ ಅರ್ಥ ಆಗುತ್ತೆ ಏನು ಬರುತ್ತವೆ ಮಾರ್ಕ್ಸ್, ಬರಬಹುದಾ ಅಥವಾ ಇಲ್ಲವಾ ಅನ್ನುವುದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೌದಾ ವಿದ್ಯಾರ್ಥಿಗಳೇ, ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಲ್ನ ಟ್ಯಾಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಮತ್ತು ತುಂಬ ವಿದ್ಯಾರ್ಥಿಗಳು ಮತ್ತು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಗ್ರೂಪ್ಸ್, ವಾಟ್ಸಪ್ ಗ್ರೂಪ್ಸ್ ಇವೆಲ್ಲದಕ್ಕೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ಕೊಳ್ತಾ ಇದ್ದೀನಿ. ಬನ್ನಿ, ವಿಡಿಯೋ ಶುರು ಆಗ್ತಾ ಇದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿದ್ಯಾರ್ಥಿಗಳೇ, ಎಕ್ಸಾಂಪಲ್ ಹಾಗೆ ಚಿಕ್ಕ ಕತೆ. ಅದು ಏನಂದರೆ, ಒಬ್ಬ ಸ್ಕೂಲ್ ಅಲ್ಲಿ 3 ವಿದ್ಯಾರ್ಥಿಗಳು 3 ಪ್ರಶ್ನೆ ಅಥವಾ 4 ಪ್ರಶ್ನೆಗಳನ್ನು ಕೇಳುತ್ತಾರೆ. ಆ ಪ್ರಶ್ನೆಗಳು ನಿಮಗೆ ಡೌಟ್ಸ್ ಇರುವಂತಹ ಪ್ರಶ್ನೆಗಳೇ. ಆ ಪ್ರಶ್ನೆಗಳನ್ನು ವಿವರಿಸ್ತಾ ಹೋಗ್ತೇನೆ, ಎಲ್ಲೂ ಸ್ಕಿಪ್ ಮಾಡದ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ವಿದ್ಯಾರ್ಥಿಗಳೇ. ಮೊದಲನೆಯ ವಿದ್ಯಾರ್ಥಿ ಪ್ರಶ್ನೆ ಏನೆಂದರೆ, ವಿದ್ಯಾರ್ಥಿಗಳೇ, ಸರ್ ನಾನು ಕಡಿಮೆ ಅಂಕಗಳಿಗೆ ಬರೆದು ಬಂದಿದ್ದೇನೆ, ಮಾರ್ಕ್ಸ್ ಕೊಡ್ತಾರಾ? ಅದಕ್ಕೆ ಆನ್ಸರ್ ಏನೆಂದರೆ ವಿದ್ಯಾರ್ಥಿಗಳೇ, ಹೌದು, ನೀವು ಪಾಸಿಂಗ್ ಮಾರ್ಕ್ಸ್ ಬರೆದಿದ್ದರೆ ಪಾಸ್ ಮಾಡ್ತಾರೆ ಮತ್ತು ಮಾರ್ಕ್ಸ್ ಅನ್ನು ಕೊಳ್ಳೇಬೇಕು ವಿದ್ಯಾರ್ಥಿಗಳೇ ಅನ್ನುತ್ತಾ ಈ ಕ್ವಶನ್ಗೆ ಆನ್ಸರ್ ಮುಗಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಇನ್ನು ಎರಡನೆಯ ವಿದ್ಯಾರ್ಥಿ ಪ್ರಶ್ನೆ ಬಂದ್ಬಿಟ್ಟು, ಸರ್ ನಾನು ಹೆಚ್ಚು ಅಂಕಗಳಿಗೆ ಬರೆದು ಬಂದಿದ್ದೇನೆ, ಬಟ್ ಇಲ್ಲಿ ಇರೋ ಪ್ರಾಬ್ಲಮ್ ಏನೆಂದರೆ ನನ್ನ ಅಕ್ಷರಗಳು ಅದೇ ಹ್ಯಾಂಡ್ ರೈಟಿಂಗ್ ಸರಿಯಾಗಿ ಬಿದ್ದಿಲ್ಲ ಸರ್, ಏನು ಮಾಡೋದು? ಬರ್ದೀನಿ ಬಟ್ ಮಾರ್ಕ್ಸ್ ಅನ್ನು ಕೊಡ್ತಾರಾ ಅವರು? ಭಯ ಇದೆ, ಇದನ್ನು ನೀವು ತಿಳಿಸ್ಕೊಡ್ತೀರಾ ಸರ್ ಅಂತ ಕೇಳ್ತಾರೆ ಆ ವಿದ್ಯಾರ್ಥಿ. ಎರಡನೆಯ ವಿದ್ಯಾರ್ಥಿ ಕೇಳ್ತಾನೆ ಸ್ಟೂಡೆಂಟ್ಸ್. ಎರಡನೆಯ ವಿದ್ಯಾರ್ಥಿ ಆನ್ಸರ್ ಸೊಲ್ಯೂಷನ್ ಹೀಗೆ ತಿಳಿಸ್ಕೊಡ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಹೌದು ವಿದ್ಯಾರ್ಥಿಗಳೇ, ನೀವು ಕಷ್ಟಪಟ್ಟು ಓದಿದ್ದನ್ನು ನೆನಪಿನ ಶಕ್ತಿ ಮುಖಾಂತರ ಬರೆಯುತ್ತೀರಾ. ಹೌದು, ಪರೀಕ್ಷೆಯನ್ನು ಬರೆದು ಬರುತ್ತೀರಾ. ಪ್ರಾಬ್ಲಮ್ ನಿಮ್ಮ ಹ್ಯಾಂಡ್ ರೈಟಿಂಗ್. ನೀವು ಹ್ಯಾಂಡ್ ರೈಟಿಂಗನ್ನು ಚೆನ್ನಾಗಿ ಇನ್ನೊಬ್ಬರ ಮೆಚ್ಚುವ ಹಾಗೆ ಬರೆಯಬೇಕು, ಅದನ್ನು ಕಲಿಯಬೇಕು ವಿದ್ಯಾರ್ಥಿಗಳೇ. ಹೌದು, ಹಾಗಾದರೆ ಹೀಗೆ ಏನು ಮಾಡೋದು ಸರ್? ನಾನು ಆಗಲೇ ಪರೀಕ್ಷೆ ಬರೆದು ಬಂದಿದ್ದೇನೆ ಸರ್, ಬಟ್ ನನಗೆ ಸೊಲ್ಯೂಷನ್ ಒಂದೇ ಹೇಳಿ ಸರ್. ಹ್ಯಾಂಡ್ ರೈಟಿಂಗ್ ಬಂದುಬಿಟ್ಟು ಹೇಗಿರುತ್ತೋ ಹೇಗೆ ಇರಲ್ವೋ ನಂತರ ಸ್ಟೂಡೆಂಟ್ಸ್, ಈಗ ಮಾರ್ಕ್ಸ್ ಕೊಡ್ತಾರಾ ಇಲ್ಲವಾ ಎನ್ನುವುದಾದರೆ ಅವರಿಗೆ ಅಕ್ಷರಗಳು ಅರ್ಥವಾಗಿ ಉತ್ತರ ಸರಿ ಇದೆ ಎಂದರೆ 100% ಮಾರ್ಕ್ಸ್ ಕೊಡ್ತಾರೆ ವಿದ್ಯಾರ್ಥಿಗಳೇ. ಹೌದಾ, ನೀವೇನು ಹೆದರ್ಕೋಬೇಡಿ. ಈ ಹಾಲಿಡೇಸ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಅನ್ನು ಬರೆಯೋದು ಇಂಪ್ರೂವ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಅನ್ನುತ್ತಾ, ಇನ್ನು ಮೂರನೆಯ ವಿದ್ಯಾರ್ಥಿ ಪ್ರಶ್ನೆ ಹೇಗಿರುತ್ತೋ ನೋಡೋಣವಾ. ಇನ್ನು ಕೊನೆಯ ವಿದ್ಯಾರ್ಥಿ ಪ್ರಶ್ನೆ ಏನೆಂದರೆ, ಸರ್ ನಾನು ಅಷ್ಟೊಂದು ಓದಿಲ್ಲ, ಬಟ್ ನನಗೆ ಲೆಸನ್ ಮಾಡುವಾಗ ಸ್ಟೋರಿ ಜ್ಞಾಪಕ ಇತ್ತು, ಅದನ್ನು ಬರೆದಿದ್ದೇನೆ, ಮಿಸ್ಟೇಕ್ ಮಾಡಿದ್ದೇನೆ, ಸ್ವಂತ ವಾಕ್ಯದಲ್ಲಿ ಮಾತ್ರ ಬರೆದಿದ್ದೇನೆ, ಈಗ ಇದಕ್ಕೆ ಸೊಲ್ಯೂಷನ್ ಹೇಳ್ತೀರಾ ಅನ್ನುತ್ತಾ ಕೇಳ್ತಾ ಇದ್ದಾರೆ. ಅದಕ್ಕೆ ಸೊಲ್ಯೂಷನ್ ಏನೆಂದರೆ ವಿದ್ಯಾರ್ಥಿಗಳೇ, ಸ್ಕಿಪ್ ಮಾಡದೆ ನೋಡಿ. ಹೌದು ವಿದ್ಯಾರ್ಥಿಗಳೇ, ನೀವು ಸ್ವಂತ ವಾಕ್ಯದಲ್ಲಿ ಕೂಡ ಬರೆದಿದ್ದರೆ ಮಾರ್ಕ್ಸ್ ಕೊಡ್ತಾರೆ. ಬಟ್ ಒಂದು ಗಮನವಿರಲಿ, ನೀವು ಬರೆದಿರುವ ಸ್ವಂತ ವಾಕ್ಯದಲ್ಲಿ ಸೆಂಟೆನ್ಸ್ ಇಲ್ಲ ಅಂದರೆ ಮಾರ್ಕ್ಸ್ ಕೊಡಲ್ಲ, ಇದು ಗಮನ ಇರಲಿ. ಅದೇ ಅಟ್ಲೀಸ್ಟ್ ಸ್ವಲ್ಪ ಆದರೂ ಸೆಂಟೆನ್ಸ್ ಇತ್ತು ಅಂದರೆ 100% 5 ಅಂಕಗಳನ್ನು ಕೊಡುವ ಮೂಲಕ ಹಾಫ್ ಕೊಡ್ಬೋದು, 2 ಅಥವಾ 3 ಅಂಕಗಳನ್ನು ಕೊಡಬಹುದು ಅಂತ ಹೇಳ್ಬೋದು ಸ್ಟೂಡೆಂಟ್ಸ್. ಆ ಪ್ರಶ್ನೆಗೆ ನೀವು ಓದಿ ಬರೆದಿದ್ದೀರಾ ಅಂದರೆ ಫುಲ್ 5 ಅಂಕಗಳನ್ನು ಪಕ್ಕ ಕೊಡ್ತಾರೆ. ಇನ್ನೊಂದು ಓದಿಲ್ಲ, ಸ್ವಂತ ವಾಕ್ಯದಲ್ಲಿ ಬರ್ದೀನಿ ಸರ್, ಮಿಸ್ಟೇಕು ಇಲ್ಲ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಇದೆ ಮತ್ತು ಸೆಂಟೆನ್ಸ್ ತುಂಬ ಇದೆ, ಅದನ್ನು ಭರ್ತಿ ಮಾಡಿ ಬಂದಿದ್ದೇನೆ ಸರ್ ಅಂತ ಇದ್ದರೆ ಅವರು 5 ಅಂಕಗಳನ್ನು ಕೊಳ್ಳೇಬೇಕು ಸ್ಟೂಡೆಂಟ್ಸ್ ಅಂತ ಹೇಳಬೇಕು.
ಒಂದು ನೆನಪಿಟ್ಟುಕೊಳ್ಳಿ SSLC ವಿದ್ಯಾರ್ಥಿಗಳೇ, ನೀವು ನಾಳೆ ಫಸ್ಟ್ PUC ಸೆಕೆಂಡ್ PUC ಡಿಗ್ರಿ MSc MHD PhD ಮಾಡುವಾಗ ಎಲ್ಲೇ ಹೋದರೂ ಯಾವ ಪರೀಕ್ಷೆ ಬರೆದರೂ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಥವಾ ಬೇರೆ ಓದಿ ಬರೆಯಿರಿ, ಬಟ್ ಒಂದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಇರಬೇಕು, ಇನ್ನೊಂದು ಸೆಂಟೆನ್ಸ್ ಇರಬೇಕು. ಹೌದಾ? ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಇತ್ತು, ಸೆಂಟೆನ್ಸ್ ಇತ್ತು ಅಂದರೆ 100% 5 ಮಾರ್ಕ್ಸ್ ಕೊಡುವಲ್ಲಿ 5 ಮಾರ್ಕ್ಸ್ ಕೊಳ್ಳೇಬೇಕು ಅವರು. ಹೌದಾ? ಅದಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಇರಲಿ ಅಂತ ಹೇಳ್ಕೊಳ್ತಾ, ಸರಿ ಸ್ಟೂಡೆಂಟ್ಸ್, SSLC ಎಕ್ಸಾಮ್ ರಿಸಲ್ಟ್ಸ್ ಚೆನ್ನಾಗಿ ಬರಲಿ, LR ಫೇಲ್ ಆಗದೆ LR ಅನ್ನು ಪಾಸ್ ಮಾಡಲಿ ಅಂತ ಹೇಳ್ಕೊಳ್ತಾ, ಪಾಸಿಂಗ್ ಮಾರ್ಕ್ಸ್ ಆದರೂ ಬರಲಿ. ಕೆಲವರು ಸ್ಟೂಡೆಂಟ್ಸ್ ಸ್ವಲ್ಪ ಕಡಿಮೆ ಅಂಕಗಳಿಗೆ ಬರೆದಿರ್ತಾರೆ, ಅವರಿಗೂ ಸ್ವಲ್ಪ ಪಾಸಿಂಗ್ ಮಾರ್ಕ್ಸ್ ಬರಲಿ, ಪಾಸ್ ಆಗಲಿ ಮತ್ತು ವೆರಿ ಗುಡ್ ಮಾರ್ಕ್ಸ್ ಸಿಗಲಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್ ಫಾರ್ SSLC ರಿಸಲ್ಟ್ಸ್ 2024. ವೆರಿ ಗುಡ್ ಮಾರ್ಕ್ಸ್, ಫಾದರ್ ಮದರ್ ಹ್ಯಾಪಿನೆಸ್ ಫ್ಯಾಮಿಲಿ ಅಂತ ಹೇಳ್ಕೊಳ್ತಾ, ತಂದೆ ತಾಯಿಯನ್ನು ಖುಷಿಪಡಿಸಿ ನೀವು ಖುಷಿ ಪಡೆಯಿರಿ ವಿದ್ಯಾರ್ಥಿಗಳಂತ ಹೇಳ್ಕೊಳ್ತಾ, ಈ ಚಾನಲನ್ನು ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಲ್ ಟೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಪ್ರತಿಯೊಬ್ಬರು.